ಶಾಲೋಮ್, ನಿಮ್ಮೆಲ್ಲರಿಗೂ ಸಮಾಧಾನವಾಗಲಿ. ಪ್ರಿಯ ಜನರೇ, ಈ ದಿವಸ ನಿಮ್ಮನ್ನು ಮತ್ತೊಂದು ಆವರ್ತಿ ಈ ವಿಡಿಯೋ ಮೂಲಕವಾಗಿ ಸಂಧಿಸುವಂಥ ನಿಜವಾಗ್ಲೂ ನನಗೆ ತುಂಬ ಸಂತೋಷ ಕೊಡುವಂಥ ವಿಷಯವಾಗಿದೆ. ನಾನು ನಂಬ್ತೇನೆ ಕರ್ತನಲ್ಲಿ ನೀವೆಲ್ಲರೂ ಸುರಕ್ಷಿತವಾಗಿ, ಭದ್ರವಾಗಿ, ಆಶೀರ್ವಾದಕರವಾಗಿದ್ದೀರಿ ಎಂಬುದಾಗಿ. ಈ ದಿನ ಈ ವಿಡಿಯೋನ ಮಾಡಲಿಕ್ಕೆ ಇರುವಂಥ ಮುಖ್ಯ ಕಾರಣ, ದೇವರಿಗೆ ಸ್ತೋತ್ರ, ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಐ ಥಿಂಕ್ 3 months ಆಗಿರ್ಬೋದು. ಅದರಲ್ಲಿ 500 ಸಬ್ಸ್ಕ್ರೈಬ್ಸನ್ನು ದೇವರು ನಮ್ಗೆ ಒದಗಿಸಿಕೊಟ್ರು. ಅದರರ್ಥ 500 ಜನ ನಮ್ಮ ಸೇವೆಯೊಂದಿಗೆ ಸೇರಿ ಈ ಸೇವೆಯಲ್ಲಿ ಪಾಲು ತೆಗೆದುಕೊಳ್ಳುವುದಕ್ಕಾಗಿ, ನೀವು ಈ ಸೇವೆಯೊಂದಿಗೆ ಹೊಂದಿಕೊಂಡಿರುವುದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಬೇರೆ ಯಾಕೆ ಈ ದಿನ ಈ ವಿಷಯವನ್ನು ಹಿಡಿದು ನಾನು ಹೇಳ್ತಾ ಇದ್ದೇನೆ ಅಂತಂದರೆ, ನಾನು ಮೊದಲನೇ ವಿಡಿಯೋ ಮಾಡುವಾಗ ಹೇಳಿದ್ದೆ, ದೇವರು ಕೊಟ್ಟಂಥ ದರ್ಶನ. ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ದೇವರು ವಾಕ್ಯ ಹೇಳುವ ಹಾಗೆ, ಹೋಗಿರಿ, ಲೋಕದ ಕಟ್ಟೆ ಕಡೆ ಹೋಗಿ ಸುವಾರ್ತೆಯನ್ನ ಸಾರಿರಿ. ಆ ದರ್ಶನ ಪ್ರಾರಂಭವಾಗುವಾಗ, ನಾನು ವಿಡಿಯೋ ಮಾಡುವಾಗ 1-2 ಅಷ್ಟೇ ಸಬ್ಸ್ಕ್ರೈಬ್ಸ್ ಇದ್ರು. ಆದರೆ ಆ 3 ತಿಂಗಳ ಒಳಗಾಗಿ ಐ ಥಿಂಕ್ ನಾನು ಒಂದು 17 ವಿಡಿಯೋಸ್ ಅಪ್ಲೋಡ್ ಮಾಡಿರ್ಬೋದು. ಅದರಲ್ಲಿ 500 ಜನ ನೀವು ಈ ಒಂದು ಸೇವೆಯನ್ನ, ಈ ದರ್ಶನವನ್ನ ಪ್ರೋತ್ಸಾಹಿಸಿ, ಎಂಕರೇಜ್ ಮಾಡಿ ನನ್ನೊಂದಿಗೆ ನಿಂತ್ಕೊಂಡಿದ್ದೀರಿ. ಕೇವಲ ನೀವು ಸಬ್ಸ್ಕ್ರೈಬ್ ಆಗಿ ನಿಂತ್ಕೊಳ್ಳಿಲ್ಲ, ನಾನು ಅನೇಕರ ಕರೆಗಳನ್ನು ಸ್ವೀಕರಿಸ್ತಾ ಇದ್ದೇನೆ. ನಿಜವಾಗ್ಲೂ ಆಶೀರ್ವಿಸಲ್ಪಟ್ಟವರಾಗಿ, ಅಷ್ಟು ಮಾತ್ರವಲ್ಲ, ಪ್ರತಿಯೊಬ್ಬರು ಕರೆ ಮಾಡಿ ಹೇಳ್ತಾ ಇದ್ದಾರೆ ಅಂದರೆ, ಅನೇಕ ಜನರಿಗೆ ನಾವು ವಿಡಿಯೋಸನ್ನು ಫಾರ್ವರ್ಡ್ ಮಾಡ್ತಾ ಇದ್ದೇವೆ. ನಿಜವಾಗ್ಲೂ ತುಂಬ ಸಂತೋಷಕರವಾದದ್ದು. ಪ್ರಿಯ ದೇವ ಜನರೇ, ಹೀಗೆ ದೇವರ ರಾಜ್ಯವನ್ನು ನಾವು ವಿಸ್ತರಿಸಲಿಕ್ಕೆ ಸಾಧ್ಯವಾಗ್ತದೆ. ಅನೇಕರು ಹೇಳ್ತಾ ಇದ್ದಾರೆ, ಆ ವಾಕ್ಯದ ಮೂಲಕವಾಗಿ ನಮ್ಮ ಹೃದಯಕ್ಕೆ ಸಮಾಧಾನ ಉಂಟಾಯಿತು, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು, ನಮ್ಮ ಕಣ್ಣೀರು ಒರೆಸಲ್ಪಡ್ತು. ದೇವರ ಆಶೀರ್ವಾದ ನಮ್ಮ ಜೀವಿತ ನೋಡೋದಕ್ಕೆ ಈ ವಾಕ್ಯಗಳು ಸಹಾಯ ಮಾಡ್ತಾ. ಆಗ ಒಂದು ವಿಷಯ ನಂಗೆ ಅರ್ಥ ಆಗ್ತದೆ ಏನಂತಂದರೆ, ಈ ಎಲ್ಲರ ಮಾತು ಬರುವಾಗ ನನ್ನ ಹೃದಯದಲ್ಲಿ ದೇವರು ಹೇಳಿದ ಒಂದೇ ಒಂದು, ಇವೆಲ್ಲ ಆಶೀರ್ವಾದದಲ್ಲಿ ಈ 500 ಜನ ಸಬ್ಸ್ಕ್ರೈಬ್ ಮಾಡಿರುವಂಥ ಜನ ಇದ್ದಾರಲ್ಲ, ಇವರು ಅದಕ್ಕೆ ಪಾತ್ರರಾಗಿದ್ದಾರೆ. ಯೇಸು ನಾಮದಲ್ಲಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯಾಕಂದರೆ ಬೇರೆ ಬೇರೆ ದೇಶಗಳಿಂದ ಕಾಲ್ ಮಾಡಿ ಜನ ಹೇಳ್ತಾ ಇದ್ದಾರೆ, ಆ ವಾಕ್ಯ ನಿಜವಾಗ ನಮ್ಮನ್ನು ಬಲಪಡಿಸ್ತಾ ಇದೆ ಎಂಬುದಾಗೆ. ಪ್ರಿಯರೇ, ಇವತ್ತು ನೋಡಿ, ನಾವು ಇಲ್ಲೇ ಕೂತ್ಕೊಂಡು ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ದೇಶಗಳಿಗೆ ಕರ್ತನ ವಾಕ್ಯವನ್ನು ತೆಗೆದುಕೊಡುವಂಥ ಸೌಭಾಗ್ಯ ನಮ್ಗೆ ಕೊಡಲ್ಪಡ್ತು. ಆಲೋಚನೆ ಮಾಡ್ರಿ, ಪ್ರತಿಯೊಬ್ಬರಿಗೂ ದೇವರು ಒಂದು ವರಗಳನ್ನು, ತಲಾಂತಗಳನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ನಾನು ಇದು ಬೇಡ, ಇದರಿಂದ ಏನಾಗ್ತದೆ ಎಂಬುದಾಗಿ 3 ತಿಂಗಳಿಂದಲೇ ನಾವು ದೇವರು ಹೇಳಿದಂಥ ಸ್ವರವನ್ನು ಕೇಳಿಸ್ಕೊಳ್ಳದಿದ್ರೆ, ಇವತ್ತು ಎಷ್ಟೋ ಜನರಿಗೆ ಸಿಗಬೇಕಾದ ಆಶೀರ್ವಾದ, ಎಷ್ಟೋ ಜನರಿಗೆ ಸಿಗಬೇಕಾಗಿರುವಂಥ ದೇವರ ಪ್ರಸನ್ನತೆಯನ್ನು ಅಡ್ಡಿಯಾಗ್ತಾ ಇದ್ವಿ ನಾವು. ಹೀಗಾಗಿ ನನಗೆ ದೇವರು ಉಪಯೋಗ ಮಾಡಿದಾಗೆ ನನ್ನೊಂದಿಗೆ ಸೇರಿ ದೇವರು ನಿಮ್ಮನ್ನು ಉಪಯೋಗಿಸ್ತಾ ಇದ್ದಾರೆ. ನಾ ಬಲವಾಗಿ ನಂಬ್ತೇನೆ, ನೀವು ಈ ವಾಕ್ಯವನ್ನು ಕೇಳಿ ಅದರಲ್ಲಿ ಆಶೀರ್ವಾದ ಹೊಂದಿ ಇನ್ನೂ ಕರ್ತನಿಗಾಗಿ ಬಲವಾಗಿ ಜೀವಿಸ್ಬೇಕೆನ್ನೋದೇ ನನ್ನ ಆಶೆ ಆಗಿದೆ. ಪ್ರಿಯರೇ, ಈ ದಿವಸ ನೀವು ಕೃತಜ್ಞತೆ ಹೇಳುವುದಕ್ಕಾಗಿ, ನಿಮಗೆ ವಂದನೆ ಹೇಳುವುದಕ್ಕಾಗಿ ಮತ್ತು ನಿಮಗಾಗಿ ಪ್ರಾರ್ಥಿಸುವುದಕ್ಕಾಗಿ ಮಾತ್ರ ಈ ವಿಡಿಯೋನ ನಾನು ಮಾಡಿದ್ದೇನೆ. ಹೀಗಾಗಿ ಪ್ರತಿಯೊಂದು ಕುಟುಂಬಗಳನ್ನು, ಪ್ರತಿಯೊಂದು ಜೀವಿತಗಳನ್ನು ದೇವರ ಆಶೀರ್ವಾದ ಮಾಡಲಿ. ನಿಮ್ಮ ಕುಟುಂಬಗಳು ಕಟ್ಟಲ್ಪಡ್ತದೆ, ನಿಮ್ಮ ಮನೆ ಆಶೀರ್ವಿಸಲ್ಪಡ್ತದೆ. ಯಾರ ಮನೆಯಲ್ಲಿ ಯಾವ್ಯಾವ ಕೊರತೆ ಇದೆ, ಯೇಸು ನಾಮದಲ್ಲಿ ಆ ಕೊರತೆಗಳು ನೀಗಿಸಲ್ಪಡ್ತದೆ. ಅದಕ್ಕೆ ಒಂದು ಚಿಕ್ಕ ವಾಕ್ಯ ಹೇಳಿ ಇವತ್ತಿನ ಈ ವಿಡಿಯೋ ನಾನು ಮುಗಿಸ್ಲಿಕ್ಕಿದ್ದೇನೆ. ಯೇಸು ಸ್ವಾಮಿ ಪರ್ವತ ಪ್ರಸಂಗ ಮುಗಿದ ನಂತರ ಜನರಿಗೆ ಊಟ ಕೊಡಬೇಕೆಂಬುದಾಗಿ ಆಲೋಚನೆ ಮಾಡ್ತಾ ಇರುವಾಗ, ಯಾರ ಬಳಿಗೂ ರೊಟ್ಟೆ ಇಲ್ಲ, ಯಾರ ಬಳಿಗೂ ಆಹಾರವಿಲ್ಲ. ಅದೊಬ್ಬ ಚಿಕ್ಕ ಬಾಲಕನು 5 ರೊಟ್ಟಿ 2 ಮೀನ ತೆಗೆದುಕೊಂಡು ಬಂದು ಯೇಸು ಸ್ವಾಮಿ ಕೈಯಲ್ಲಿ ಕೊಡುವಾಗ 5,000 ಜನ ಗಂಡಸರೇ ಮಾತ್ರ ಅಂತ ಹೇಳ್ತಾ ಇದೆ. ಹೆಂಗಸರು ಇದ್ರು, ಮಕ್ಕಳು ಇದ್ರು, ಊಟ ಮಾಡಿ 12 ಪುಟ್ಟಿ ಉಳಿದು ಎಂಬುದಾಗಿ. ಹಾಲೆಲೂಯ. ಅವನು ಕೊಟ್ಟಿದ್ದ 5 ರೊಟ್ಟಿ 2 ಮೀನ 5,000 ಜನ ಊಟ ಮಾಡಿದ್ರು, 12 ಪುಟ್ಟಿ ಉಳಿತು. ಇವತ್ತು ದೇವರು ಹೇಳ್ತಾ ಇದ್ದಾರೆ, ನೀವು ಮಾಡಿದಂಥ ಒಂದು ಶೇರ್, ನೀವು ಮಾಡಿದಂಥ ಒಂದು ಸಬ್ಸ್ಕ್ರೈಬ್, ನೀವು ಈ ಯೂಟ್ಯೂಬ್ ಸೇವೆಯಲ್ಲಿ ಮಾಡಿದಂಥ ಅಳಿವು ಸೇವೆ ಆಗಿರ್ಬೋದು, ದೊಡ್ಡ ಸೇವೆ ಆಗಿರ್ಬೋದು, ನೀವು ಒಂದು 5 ನಿಮಿಷ ಕೂತಿದ್ದು ನೋಡಿರ್ಬೋದು, 10 ನಿಮಿಷ ಕೂತು ನೋಡಿರ್ಬೋದು, ಅಥವಾ 2 ನಿಮಿಷದಲ್ಲಿ ಸಬ್ಸ್ಕ್ರೈಬ್ ಮಾಡಿರ್ಬೋದು, ಶೇರ್ ಮಾಡಿರ್ಬೋದು. ದೇವರು ಹೇಳ್ತಾ ಇದ್ದಾರೆ, ಅದಕ್ಕೆ ಪ್ರತಿಯಾಗಿ 5 ರೊಟ್ಟಿ 2 ಮೀನಕ್ಕೆ ಉಳಿದಂಥ ಪ್ರತಿಫಲ ಎಷ್ಟು? 12 ಪುಟ್ಟಿ. ಈ ಬರುವಂಥ ದಿನದಲ್ಲಿ ಕರ್ತನು ನಿಮ್ಮನ್ನು ಸಮೃದ್ಧಿ ಪಡಿಸಲಿಕ್ಕಿದ್ದಾನೆ. ನಿಮ್ಮ ಪ್ರಾರ್ಥನಾ ಜೀವಿತ, ನಿಮ್ಮ ಆತ್ಮಿಕ ಜೀವಿತ, ನಿಮ್ಮ ಕುಟುಂಬ ಜೀವಿತ, ಕೆಲಸ, ಮಕ್ಕಳ ವಿದ್ಯಾಭ್ಯಾಸ, ಎಲ್ಲದರಲ್ಲಿ ಯೇಸು ನಾಮದಲ್ಲಿ ಆ ಪರಿಪೂರ್ಣವಾದಂಥ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ನಾನು ಬಿಡುಗಡೆ ಮಾಡ್ತೇನೆ. ನಿಮ್ಮನ್ನು ನಾನು ಆಶೀರ್ವಾದ ಮಾಡ್ತೇನೆ. ಇದು ಕೇವಲ ನನ್ನೊಬ್ಬನ
ಒಂದು ಸೇವೆಗೆ ಎಂಬುದಾಗೆಲ್ಲ ಯೂಟ್ಯೂಬಲ್ಲಿ ಯಾರೆಲ್ಲ ಸೇವೆ ಮಾಡ್ತಾ ಇದ್ದಾರೆ ನನ್ನ ಹಿಡ್ಕೊಂಡು ಹೇಳ್ತಾ ಇದ್ದಾರೆ, ನಾವೆಲ್ಲರೂ ಸೇರಿ ಒಬ್ಬರನ್ನೊಬ್ಬರ ಬಲಪಡಿಸೋಣ, ಒಬ್ಬರ ಕೈ ಒಬ್ಬರ ಹಿಡಿದುಕೊಳ್ಳೋಣ, ಎಲ್ಲ ದೇವ ಸೇವಕರು ಉತ್ತೇಜನ ಮಾಡೋಣ, ಎಲ್ಲ ದೇವ ಸೇವಕರ ವಿಡಿಯೋಗಳನ್ನ ನಾವು ಫಾರ್ವರ್ಡ್ ಮಾಡೋಣ, ಶೇರ್ ಮಾಡೋಣ. ಅದರ ನಿಮಿತ್ತವಾಗಿ ಪ್ರತಿಯೊಂದು ಸೇವೆಯ ಆಶೀರ್ವಾದಗಳಲ್ಲಿ ನಾವು ಪಾಲ್ಗೊಳ್ಳಲಿಕ್ಕಿದ್ದೇವೆ. ಮತ್ತೊಂದವರ್ತಿ ನಿಮ್ಮೆಲ್ಲರಿಗೂ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕಡೆದಾಗಿ ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಪರಲೋಕ ತಂದೆ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸೇವೆಯನ್ನು ಪ್ರಾರಂಭ ಮಾಡಿ 3 ತಿಂಗಳಲ್ಲಿ 500 ಸಬ್ಸ್ಕ್ರೈಬ್ಸ್ ಆಗುವಂತೆ, ನಮ್ಮ ಸೇವೆಯೊಂದಿಗೆ ಸೇರಿಕೊಳ್ಳುವಂತೆ ಎಲ್ಲ ಕುಟುಂಬದವರನ್ನ, ಕಿರಿಯರನ್ನ, ಯವನಸ್ಥ ಮಕ್ಕಳನ್ನ, ಕರ್ತನೆ ಯಾರೆಲ್ಲ ಯಾವ ವಿಧದಲ್ಲಿ ಸೇವೆ ನಡೆಸಲಿಕ್ಕೆ ಸಹಾಯ ಮಾಡಿದ್ರು ಅವರೆಲ್ಲರನ್ನ ಯೇಸು ನಾಮದಲ್ಲಿ ಆಶೀರ್ವಾದ ಮಾಡ್ತೇನೆ. ಕರ್ತನೆ, ನಾನು ಮತ್ತೆ ಬರುವಂಥ ದಿನದಲ್ಲಿ ಕೇಳಲಿಕ್ಕಿದ್ದೇವೆ. ನಾವು ಮತ್ತೆ 1,000 ಸಬ್ಸ್ಕ್ರೈಬ್ ಆಗುವಾಗ ದೇವರು ಏನೆಲ್ಲ ಅದ್ಭುತಗಳು ಮಾಡಿದ್ರು, ಏನೆಲ್ಲ ಕಾರ್ಯಗಳು ಮಾಡಿದ್ರು, ಅದರ ಕುರಿತು ಸ್ತುತಿಸುವವರೆಗೂ ದೇವರೇ ಈ ಕುಟುಂಬಗಳ ಜೀವಿತಗಳನ್ನ ಕಾಯ್ದು ಕಾಪಾಡಿ ಎಲ್ಲ ವಿಷಯದಲ್ಲಿ ನಮ್ಮ ನಡೆಸ್ರಿ. ಎಲ್ಲ ಘನ ಮಾನ ಮಹಿಮೆ ಉಂಟಾಗಲಿ. ಯೇಸು ಕರ್ತನ ನಾಮದಲ್ಲಿ ಈ ಪ್ರಾರ್ಥನೆ ಕೇಳಿದ್ದೇನೆ ಪರಲೋಕ ತಂದೆ, ಆಮೆನ್. ಮೇ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.